ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಇವತ್ತಿನ ಕ್ಲಾಸಲ್ಲಿ ಆರ್ಗ್ಯಾನಿಕ್ ಟ್ರಾನ್ಸ್ಫಾರ್ಮೇಷನ್ಸ್ ಅಂಡ್ ರಿಯೇಜೆಂಟ್ಸ್ ಅನ್ನುವಂತಹ ಚಾಪ್ಟರ್ನ ಬಗ್ಗೆ ನೋಡ್ತಾ ಹೋಗೋಣ. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಓಕೆ, ಇದರಲ್ಲಿ 3 ಟೈಪ್ಸ್ ಆಫ್ ಆರ್ಗ್ಯಾನಿಕ್ ಟ್ರಾನ್ಸ್ಫಾರ್ಮೇಷನ್ಸ್ನ ನಾವು ಸ್ಟಡಿ ಮಾಡಬೇಕು. ಒನ್ ಈಸ್ ಆಕ್ಸಿಡೇಷನ್, ರಿಡಕ್ಷನ್ ಅಂಡ್ ಕಾರ್ಬನ್ ಕಾರ್ಬನ್ ಬಾಂಡ್ ಫಾರ್ಮೇಷನ್ ಅಂತ ಹೇಳಿ. ಏನಿದು ಆಕ್ಸಿಡೇಷನ್ ಅಂತಂದ್ರೆ ಇಟ್ ಈಸ್ ದ ಪ್ರೋಸೆಸ್ ಆಫ್ ಅಡಿಷನ್ ಆಫ್ ಆಕ್ಸಿಜನ್ ಅಂಡ್ ರಿಮೂವಲ್ ಆಫ್ ಹೈಡ್ರೋಜನ್. One type of definition, okay na? Then second type of transformation is reduction. Reduction means removal of oxygen and addition of hydrogen, okay na? Next, carbon carbon bond formation reaction. Any reaction which involves a new carbon carbon bond formation, that is also called as one of the type of organic transformation ಅಂತ ಹೇಳಿ. ಓಕೆ, ಈ ಪಾರ್ಟಲ್ಲಿ ನಾವು ಫಸ್ಟ್ ಒನ್ ತಗೊಳ್ಳೋಣ, ದಟ್ ಈಸ್ ಆಕ್ಸಿಡೇಷನ್ ರಿಯಾಕ್ಷನ್. ಆಕ್ಸಿಡೇಷನ್ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ, ಇಟ್ ಈಸ್ ಇನ್ಕ್ರೀಸಿಂಗ್ ದ ಆಕ್ಸಿಜನ್ ಕಂಟೆಂಟ್, ಹೈಡ್ರೋಜನ್ ಕಂಟೆಂಟ್ ಅನ್ನ ಡಿಕ್ರೀಸ್ ಮಾಡುವಂಥದ್ದು, ಅದನ್ನೇ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಈ ಸೀಕ್ವೆನ್ಸ್ ಏನಿದೆಯಲ್ಲ ಅದನ್ನ ತುಂಬಾ ನೀಟಾಗಿ ನೆನ್ಪಿಟ್ಕೊಳ್ಳಿ. ಆಲ್ಕೇನ್ ಇಫ್ ಅಂಡರ್ಗೋಸ್ ಆಕ್ಸಿಡೇಷನ್ ಗಿವ್ಸ್ ಆಲ್ಕೋಹಾಲ್. ಆಲ್ಕೋಹಾಲ್ ಅಂಡರ್ಗೋಸ್ ಆಕ್ಸಿಡೇಷನ್ ಟು ಗಿವ್ ಆಲ್ಡಿಹೈಡ್ಸ್. ಆಲ್ಡಿಹೈಡ್ಸ್ ಅಂಡರ್ಗೋಸ್ ಆಕ್ಸಿಡೇಷನ್ ಟು ಗಿವ್ ಕಾರ್ಬಾಕ್ಸಿಲಿಕ್ ಆಸಿಡ್. ಆಲ್ಕೇನ್ ಇಂದ ಆಲ್ಕೋಹಾಲ್ ಇಂದ ಐದರ್ ಆಲ್ಡಿಹೈಡ್ ಇರ್ಬೋದು ಅಥವಾ ಕೀಟೋನ್, ದೆನ್ ಆನ್ ಫರ್ದರ್ ಆಕ್ಸಿಡೇಷನ್ ಗಿವ್ಸ್ ಆಸಿಡ್ಸ್. ಓಕೆನಾ? ಸೊ ಇಲ್ಲಿ ಈ ಚಾಪ್ಟರ್ ಅಲ್ಲಿ ನಾವು ಡಿಸ್ಕಸ್ ಮಾಡುವಂತಹ ಕೀ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದೇನೆ. ಫಸ್ಟು ಆಕ್ಸಿಡೇಷನ್ ಆಫ್ ಆಲ್ಕೀನ್ಸ್. ಆಲ್ಕೀನ್ಸ್ ಅನ್ನ ಆಕ್ಸಿಡೇಷನ್ ಮಾಡುವಂತಹ ಪ್ರೊಸೀಜರ್ ಅಲ್ಲಿ ಯೂಸ್ ಮಾಡುವಂತಹ ರಿಯೇಜೆಂಟ್ಸ್ ಲೈಕ್ ಪೆರಾಕ್ಸಿ ಆಸಿಡ್ಸ್, ಪೊಟ್ಯಾಷಿಯಂ ಪರ್ಮಾಂಗನೇಟ್, ಓಝೋನ್, ಆಸ್ಮಿಯಂ ಟೆಟ್ರಾಕ್ಸೈಡ್, ದೆನ್ ಬೋರಾನ್ ಕಂಟೈನಿಂಗ್ ಕಾಂಪೌಂಡ್, ಅಯೋಡಿನ್ ಅಂಡ್ ಸಿಲ್ವರ್ ಅಸಿಟೇಟ್, ಈ ಎಲ್ಲ ರಿಯೇಜೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಆಲ್ಕೀನ್ಸ್ ಅನ್ನ ಹೇಗೆ ಆಕ್ಸಿಡೈಸ್ ಮಾಡ್ತೀವಿ ಅಂತ ನೋಡ್ತಾ ಹೋಗ್ಬೇಕಾಗತ್ತೆ. ದೆನ್ ಸೆಕೆಂಡ್ ಟೈಪ್ ಆಫ್ ಆಕ್ಸಿಡೇಷನ್ ಈಸ್ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಆಲ್ಕೋಹಾಲ್ಸ್ ಅನ್ನ ಆಕ್ಸಿಡೈಸ್ ಮಾಡಲಿಕ್ಕೆ ಟ್ರಾನ್ಸಿಷನ್ ಮೆಟಲ್ ಆಕ್ಸಿಡೆಂಟ್ಸ್, ಡೆಸ್ಮಾರ್ಟಿನ್ ರಿಯೇಜೆಂಟ್, ಡೈಮೀಥೈಲ್ ಸಲ್ಫಾಕ್ಸೈಡ್, ಟೆಂಪೋ, ಇವುಗಳನ್ನೆಲ್ಲ ನಾವು ರಿಯೇಜೆಂಟ್ಸ್ ಅನ್ನ ಆಲ್ಕೋಹಾಲ್ಸ್ ಆಕ್ಸಿಡೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಅದನ್ನ ಡೀಟೇಲ್ ಆಗಿ ಈ ಚಾಪ್ಟರ್ ಅಲ್ಲಿ ನೋಡ್ತಾ ಹೋಗೋಣ. ದೆನ್ 1,2-ಡಯಾಲ್ಸ್ ಆಕ್ಸಿಡೇಷನ್ ಮಾಡ್ಲಿಕ್ಕೆ ಲೆಡ್ ಟೆಟ್ರಾಸಿಟೇಟ್ ಮತ್ತೆ ಪ್ಯಾರಾಯೋಡಿಕ್ ಆಸಿಡ್ ಅನ್ನ ಯೂಸ್ ಮಾಡ್ತೀವಿ. ದೆನ್ ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಅನ್ನ ಆಕ್ಸಿಡೈಸ್ ಮಾಡ್ಲಿಕ್ಕೆ ಟ್ರಾನ್ಸಿಷನ್ ಮೆಟಲ್ ಆಕ್ಸಿಡೆಂಟ್ಸ್, ಬೇಯರ್ ವಿಲಿಗರ್ ಆಕ್ಸಿಡೇಷನ್ ಪ್ರೋಸೆಸ್ ಅನ್ನು ಯೂಸ್ ಮಾಡ್ತೀವಿ. ದೆನ್ ಸೆಲಿನಿಯಂ ಡೈಆಕ್ಸೈಡ್ ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ರಿಡಕ್ಷನ್ ಅಲ್ಲಿ ಬರುವಂತಹ ರಿಯಾಕ್ಷನ್ಸ್ ಗಳನ್ನ ನಾನಿಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಓಕೆ, ದೀಸ್ ಆರ್ ದ ಪಾಯಿಂಟ್ಸ್ ವಿ ನೀಡ್ ಟು ಡಿಸ್ಕಸ್ ಇನ್ ಡೀಟೇಲ್. ಓಕೆ, ಫಸ್ಟ್ ಸ್ಟಾರ್ಟ್ ಮಾಡೋಣ ಫ್ರಮ್ ಆಕ್ಸಿಡೇಷನ್ ಆಫ್ ಆಲ್ಕೀನ್ಸ್. ಆಲ್ಕೀನ್ಸ್ ಆಕ್ಸಿಡೇಷನ್ ಅನ್ನ ನೋಡೋಣ. ಸೊ ಅದರಲ್ಲಿ ಫಸ್ಟ್ ಟೈಪ್ ಈಸ್ ಎಪಾಕ್ಸಿಡೇಷನ್. ಏನಿದು ಎಪಾಕ್ಸಿಡೇಷನ್ ಅಂತಂದ್ರೆ, ಸಿ ಕನ್ವರ್ಷನ್ ಆಫ್ ಆಲ್ಕೀನ್ಸ್ into a ಕಾಂಪೌಂಡ್ ಕಂಟೈನಿಂಗ್ ಎಪಾಕ್ಸೈಡ್. ಅಂದ್ರೆ ಎಪಾಕ್ಸೈಡ್ ಅಂದ್ರೇನು? ಇಟ್ ಈಸ್ ಎ 3-membered ರಿಂಗ್ ಕಂಟೈನಿಂಗ್ ಆಕ್ಸಿಜನ್ ಆಟಮ್ ಅಟ್ ದ ಸೆಂಟರ್. ಓಕೆನಾ? ಇದನ್ನ ನಾವು ಆ ಪ್ರೊಸೆಸ್ ಅನ್ನ ನಾವು ಎಪಾಕ್ಸಿಡೇಷನ್ ಅಂತ ಕರಿತೀವಿ. ಎಪಾಕ್ಸಿಡೇಷನ್ ಆಗ್ಲಿಕ್ಕೆ ನಮ್ಗೆ ರಿಯೇಜೆಂಟ್ ಅವಶ್ಯಕತೆ ಇರುತ್ತಲ್ವಾ? ದ ರಿಯೇಜೆಂಟ್ ಯೂಸ್ಡ್ ಹಿಯರ್ ಈಸ್ ಪೆರಾಕ್ಸಿ ಆಸಿಡ್ಸ್. ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಪೆರಾಕ್ಸಿ ಆಸಿಡ್ ಯೂಸ್ಡ್ ಈಸ್ ಮೆಟಾ ಕ್ಲೋರೋ ಪರ್ ಬೆನ್ಜೋಯಿಕ್ ಆಸಿಡ್ ಅಂತ ಹೇಳಿ. ಇಲ್ಲಿದೆ ಸ್ಟ್ರಕ್ಚರ್. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಮೆಟಾ ಕ್ಲೋರೋ ಪರ್ ಬೆನ್ಜೋಯಿಕ್ ಆಸಿಡ್, ಆಲ್ಸೋ ಕಾಲ್ಡ್ ಅಸ್ CpBa. ಮೆಟಾ ಪೊಸಿಷನ್ ಅಲ್ಲಿ ಕ್ಲೋರೋ ಗ್ರೂಪ್ ಇರುವಂತದ್ದು, ಎಕ್ಸ್ಟ್ರಾ ಆಕ್ಸಿಜನ್ ಇರೋದ್ರಿಂದ ಪರ್ ಅಂತ ಬರುತ್ತೆ, ಪರ್ ಆಕ್ಸಿ ಬೆನ್ಜೋಯಿಕ್ ಆಸಿಡ್. ಓಕೆನಾ? ಸೊ ದಿಸ್ ಈಸ್ ದ ರಿಯಾಕ್ಷನ್. ಏನು, ಆಲ್ಕೀನಿಗೆ CpBa ಹಾಕಿದ ಕೂಡಲೇ ಏನಾಯ್ತು? ಒಂದು ಎಪಾಕ್ಸೈಡ್ ರಿಂಗ್ ಫಾರ್ಮೇಶನ್ ಆಯ್ತು. ಎಲ್ಲಿ? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇರುವಲ್ಲಿ, ಅಲ್ಲಿ ಮಾತ್ರ ಆಗುವಂಥದ್ದು. ಓಕೆನಾ? ಇನ್ನೊಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಆಲ್ವೇಸ್ ಸಿಸ್ ಆಲ್ಕೀನ್ ಗಿವ್ಸ್ ಸಿಸ್ ಎಪಾಕ್ಸೈಡ್ ಓನ್ಲಿ. ದೆನ್ ಟ್ರಾನ್ಸ್ ಆಲ್ಕೀನ್ ಯಾವಾಗ್ಲೂ ಟ್ರಾನ್ಸ್ ಎಪಾಕ್ಸೈಡ್ ಅನ್ನೇ ಕೊಡುತ್ತೆ. ಸಿ, ಒಂದು ಎಕ್ಸಾಂಪಲ್ ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಸಿಸ್ ಆಲ್ಕೀನ್ ಇದೆ ಅಂದ್ರೆ ಹೈಡ್ರೋಜನ್ ಆಟಮ್ಸ್ ಆರ್ ಆನ್ ದ ಸೇಮ್ ಸೈಡ್, ಆಲ್ಕೈಲ್ ಗ್ರೂಪ್ಸ್ ಆರ್ ಆನ್ ದ ಸೇಮ್ ಸೈಡ್. ನೋಡಿ, ಇಲ್ಲಿ ಪ್ರಾಡಕ್ಟ್ ನೋಡ್ಬೋದು. ಇಲ್ಲಿ ಸಿಸ್ ಎಪಾಕ್ಸೈಡ್ ಫಾರ್ಮೇಶನ್ ಆಗಿದೆ. ಹೈಡ್ರೋಜನ್ ಆಟಮ್ಸ್ ಆರ್ ಇನ್ ದ ಸಿಸ್ ಪೊಸಿಷನ್ ಓನ್ಲಿ. ಯಾವುದು ಚೇಂಜ್ ಆಗಿಲ್ಲ, ಅದರ ಸ್ಟೀರಿಯೋ ಸ್ಪೆಸಿಫಿಸಿಟಿ ಚೇಂಜ್ ಆಗಿಲ್ಲ.
ಅದೇ ರೀತಿ ಟ್ರಾನ್ಸ್ ಆಲ್ಕೀನ್ ಇದಿದ್ದು ಏನ್ ಕೊಡ್ತಾ ಇದೆ, ಟ್ರಾನ್ಸ್ ಎಪಾಕ್ಸೈಡ್ ಅನ್ನೇ ಕೊಡ್ತಾ ಇರುವಂತದ್ದು. ಓಕೆ, ಟ್ರಾನ್ಸ್ ಎಪಾಕ್ಸೈಡ್, ಹೈಡ್ರೋಜನ್ ಆಟಮ್ಸ್ ಆರ್ ಇನ್ ದ ಟ್ರಾನ್ಸ್ ಪೊಸಿಷನ್. ಓಕೆನಾ, ದಿಸ್ ಈಸ್ ಅಬೌಟ್ ಎಪಾಕ್ಸಿಡೇಷನ್ ರಿಯಾಕ್ಷನ್. ನೆಕ್ಸ್ಟ್, ದಿಸ್ ಇಸ್ ಶಾರ್ಪ್ಲೆಸ್ ಎಪಾಕ್ಸಿಡೇಷನ್ ಅಂತ ಹೇಳಿ. ಏನಿದು ಶಾರ್ಪ್ಲೆಸ್ ಎಪಾಕ್ಸಿಡೇಷನ್ ಅಂತಂದ್ರೆ, ಇಟ್ ಈಸ್ ಅಸಿಮೆಟ್ರಿಕ್ ಎಪಾಕ್ಸಿಡೇಷನ್. ಇದು ಕೂಡ ಎಪಾಕ್ಸಿಡೇಷನ್ ರಿಯಾಕ್ಷನ್ ಅನ್ನೇ ತೋರಿಸುತ್ತೆ. ಬಟ್ ದ ರಿಯೇಜೆಂಟ್ಸ್ ಯೂಸ್ಡ್ ಹಿಯರ್ ಇಸ್ ಡಿಫರೆಂಟ್. ಒನ್ ಈಸ್ ಟೈಟೇನಿಯಂ ಟೆಟ್ರಾ ಐಸೋಪ್ರೊಪಾಕ್ಸೈಡ್. ಇದನ್ನ ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ದ ಸೆಕೆಂಡ್ ರಿಯೇಜೆಂಟ್ ಈಸ್ ಡೈಇಥೈಲ್ ಟಾಟರೇಟ್. ಡೈಇಥೈಲ್ ಟಾಟರೇಟ್ ಅನ್ನ ಕೈರಾಲ್ ರಿಯೇಜೆಂಟ್ ಅಂತಾನೆ ಕರಿತೀವಿ. ಇದು ಈ ರಿಯಾಕ್ಷನ್ ಏನಿದೆಯಲ್ವಾ, ಶಾರ್ಪ್ಲೆಸ್ ಎಪಾಕ್ಸಿಡೇಷನ್ ರಿಯಾಕ್ಷನ್, ಹೈಲಿ ಎನಾನ್ಶಿಯೋ ಸೆಲೆಕ್ಟಿವ್ ಆಗಿರುತ್ತೆ. ಹೈಲಿ ಎನಾನ್ಶಿಯೋ ಸೆಲೆಕ್ಟಿವ್ ಅಂತಂದ್ರೆ ನಮಗೆ 2 ಎನಾನ್ಶಿಯೋಮರ್ಸ್ ಸಿಗುವಂತಹ ಪ್ರಾಬಬಿಲಿಟಿ ಇರುತ್ತೆ. ಆದ್ರೆ ಸ್ಪೆಸಿಫಿಕಲಿ ಒಂದೇ ಒಂದು ಎನಾನ್ಶಿಯೋಮರ್ ನ ಅವೈಲಬಿಲಿಟಿ ಆಗತ್ತೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿಸ್ ಡೈಇಥೈಲ್ ಟಾಟರೇಟ್ ಕಾಲ್ಡ್ ಆಸ್ ಕೈರಾಲ್ ರಿಯೇಜೆಂಟ್, ರೆಸ್ಪಾನ್ಸಿಬಲ್ ಫಾರ್ ಗೆಟಿಂಗ್ ಸ್ಪೆಸಿಫಿಕ್ enantiomer. Then we use a oxidizing agent, that is tertiary butyl hydroperoxide. ಓಕೆ, ಇದನ್ನ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಇದು ಯಾವ್ದ್ರಲ್ಲಿ ಮಾತ್ರ ಯೂಸ್ ಆಗುವಂಥದ್ದು ಅಂತಂದ್ರೆ ಅಲಿಲಿಕ್ ಆಲ್ಕೋಹಾಲ್ಸ್ ಅಲ್ಲಿ ಮಾತ್ರ ಯೂಸ್ ಆಗುವಂಥದ್ದು. ಏನಿದು ಅಲಿಲಿಕ್ ಆಲ್ಕೋಹಾಲ್ ಅಂತಂದ್ರೆ, ಇದು ಈ ಸ್ಟ್ರಕ್ಚರ್ ಅಲ್ಲಿ ನೋಡ್ಬೋದು ನೋಡಿ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡಿಗೆ ಅಡ್ಜಸೆಂಟ್ ಆಗಿರುವಂತಹ ಕಾರ್ಬನ್ನಿಗೆ OH ಗ್ರೂಪ್ ಅಟ್ಯಾಚ್ ಆಗಿದ್ರೆ ಆ OH ಗ್ರೂಪ್ ಅನ್ನ ನಾವು ಅಲಿಲಿಕ್ ಆಲ್ಕೋಹಾಲ್ ಅಂತ ಕರಿತೀವಿ. ನೋಡಿ, ಇಲ್ಲಿ 2 ಪ್ರಾಬಬಿಲಿಟೀಸ್ ಇದೆ. ಒಂದು, DDET ನ ಯೂಸ್ ಮಾಡಿದ್ರೆ ಅಂದ್ರೆ ಡೆಕ್ಸ್ಟ್ರೋ ರೊಟೇಟರಿ ಡೈಇಥೈಲ್ ಟಾಟರೇಟ್ ನ ಯೂಸ್ ಮಾಡಿದ್ರೆ ಎಬೋ ದ ಪ್ಲೇನ್ ಎಪಾಕ್ಸೈಡ್ ರಿಂಗ್ ಫಾರ್ಮೇಶನ್ ಆಗುವಂಥದ್ದು. ಅದೇ ನೀವು ಲಿವೋ ರೊಟೇಟರಿ ಡೈಇಥೈಲ್ ಟಾಟರೇಟ್ ನ ಯೂಸ್ ಮಾಡಿದ್ರೆ ಬಿಲೋ ದ ಪ್ಲೇನ್ ಎಪಾಕ್ಸೈಡ್ ರಿಂಗ್ ಫಾರ್ಮೇಶನ್ ಆಗುವಂಥದ್ದು. ನೀವು ಕರೆಕ್ಟ್ ಆಗಿ ರಿಯೇಜೆಂಟ್ಸ್ ಏನನ್ನ ಕೊಟ್ಟಿದ್ದಾರೆ ಅಂತ ಅಬ್ಸರ್ವ್ ಮಾಡಿಕೊಂಡು ಪ್ರಾಡಕ್ಟ್ಸ್ ನನ್ನ ಪ್ರಿಡಿಕ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ನಾನು ಆಗ್ಲೇ ಹೇಳ್ದ ಹಾಗೆ ಶಾರ್ಪ್ಲೆಸ್ ಎಪಾಕ್ಸಿಡೇಷನ್ ಅನ್ನುವಂಥದ್ದು ಇಟ್ ಈಸ್ ಹೈಲಿ ಎನಾನ್ಶಿಯೋ ಸೆಲೆಕ್ಟಿವ್ ಇನ್ ನೇಚರ್. ನೋಡಿ, ಇಲ್ಲಿ ಸೇಮ್ ರಿಯಾಕ್ಟೆಂಟ್ ಅನ್ನ ನಾನು ತಗೊಂಡಿದ್ದೇನೆ, ಬಟ್ ರಿಯೇಜೆಂಟ್ ಇಲ್ಲಿ ಚೇಂಜ್ ಆಗಿದೆ. ಕೈರಾಲ್ ರಿಯೇಜೆಂಟ್ ರೊಟೇಷನ್ ಚೇಂಜ್ ಇದೆ. DET ಡಿ ಫಾರ್ಮಲ್ ಇದೆ, ಅಲ್ಲಿ ಏನಾಗುತ್ತೆ, ಎಪಾಕ್ಸೈಡ್ ರಿಂಗ್ ಎಬೋ ದ ಪ್ಲೇನ್ ಫಾರ್ಮೇಶನ್ ಆಗ್ತಾ ಇರುವಂಥದ್ದು. ಇಲ್ಲಿ ಎಲ್ ಫಾರ್ಮ್ ತಗೊಂಡಿರೋದ್ರಿಂದ ಬಿಲೋ ದ ಪ್ಲೇನ್ ಫಾರ್ಮೇಶನ್ ಆಗ್ತಿರುವಂಥದ್ದು. ಯಾವುದು, ಎಪಾಕ್ಸೈಡ್ ರಿಂಗ್. ಓಕೆ, ನೆಕ್ಸ್ಟ್, ಪೊಟ್ಯಾಷಿಯಂ ಪರ್ಮಾಂಗನೇಟ್ KMnO4 ಇದೊಂದು ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಬೋತ್ ಆಸಿಡಿಕ್ ಕಂಡೀಷನ್ ಅಲ್ಲಿ ಬೇಸಿಕ್ ಕಂಡೀಷನ್ ಅಲ್ಲಿ, ಎರಡೂ ಕಂಡೀಷನ್ ಅಲ್ಲಿ ಏನಾಗುತ್ತೆ, ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ನಮಗೆ ಹೆಲ್ಪ್ ಮಾಡುತ್ತೆ. ಇಟ್ ಅಂಡರ್ಗೋಸ್ ಸಿನ್ ಅಡಿಷನ್. ಏನು ಸಿನ್ ಅಡಿಷನ್ ಅಂತಂದ್ರೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡಿನ ಸೇಮ್ ಸೈಡಿಗೆ ಏನಾಗುವಂಥದ್ದು, ಆಡ್ ಆಗುವಂಥದ್ದು. OH ಗ್ರೂಪ್ ಆಡ್ ಆಗಿದೆ ನೋಡಿ, ಸೇಮ್ ಸೈಡ್ ಆಫ್ ಕಾರ್ಬನ್ ಕಾರ್ಬನ್. ಓಕೆನಾ, ಅದನ್ನ ನಾವು ಸಿನ್ ಅಡಿಷನ್ ಅಂತ ಕರಿತೀವಿ. ಆಕ್ಸಿಡೇಷನ್ ಆಫ್ ಆಲ್ಕೀನ್ ವಿತ್ ದ ಹೆಲ್ಪ್ ಆಫ್ KMnO4. ಇಲ್ಲಿ 2 ಕಂಡೀಷನ್ ಬರುತ್ತೆ, ಒಂದು ಕೋಲ್ಡ್ KMnO4, ಇನ್ನೊಂದು ಹಾಟ್ KMnO4 ಅಂತ ಹೇಳಿ. ಇಲ್ಲಿ ಸಿಗುವಂತಹ ಪ್ರಾಡಕ್ಟ್ ಅಲ್ಲಿ ನಮಗೆ ಡಿಫರೆನ್ಸ್ ಆಗುತ್ತೆ. ಕೋಲ್ಡ್ KMnO4 ಹಾಕಿದ್ರೆ ನಮಗೆ ಸಿನ್ ಅಡಿಷನ್ ಆಗ್ಬಿಟ್ಟು ಸಿಸ್ ಹೈಡ್ರಾಕ್ಸಿಲೇಟೆಡ್ ಪ್ರಾಡಕ್ಟ್ ಸಿಗುವಂಥದ್ದು. ಸಿಸ್ ಡಯಾಲ್ ನೋಡಿ, ಎರಡೂ OH ಗ್ರೂಪ್ ಸೇಮ್ ಸೈಡಿಗೆ ಅಟ್ಯಾಚ್ ಆಗಿ ನಮಗೆ ಗ್ಲೈಕಾಲ್ ಅಥವಾ ಸಿಸ್ ಡಯಾಲ್, ಇದನ್ನ ನಾವು ವಿಸಿನಲ್ ಡಯಾಲ್ ಅಂತಾನು ಕರಿತೀವಿ. ಸೇಮ್ ಸೈಡ್ ಆಫ್ ದ ಕಾರ್ಬನ್ ಕಾರ್ಬನ್ಗೆ 2 OH ಗ್ರೂಪ್ ಅಟ್ಯಾಚ್ ಆಗಿ ನಮಗೆ ಸಿಸ್ ಡಯಾಲ್ ಸಿಗ್ತಾ ಇದೆ. ಓಕೆ, ಬಟ್ ಹಾಟ್ KMnO4 ಅಲ್ಲಿ ನಾವು ರಿಯಾಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡಿದ್ರೆ ಟು ಆನ್ ಆಲ್ಕೀನ್, ನಮಗೆ ಹಾಟ್ ಕಂಡೀಷನ್ ಅಲ್ಲಿ KMnO4 ಏನಾಗುತ್ತೆ, ಅದರ ಎನರ್ಜಿ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಎಷ್ಟು ಎನರ್ಜಿ ಇರುತ್ತೆ ಅಂತಂದ್ರೆ, ಈ ಕಾರ್ಬನ್ ಕಾರ್ಬನ್ ನಡುವೆ ಇರುವಂತಹ ಪೈ ಬಾಂಡ್ ಅನ್ನ ಬ್ರೇಕ್ ಮಾಡುವಷ್ಟು ಎನರ್ಜಿ ಇರುತ್ತೆ. ಅದು ಬ್ರೇಕ್ ಮಾಡಿದಾಗ ಏನಾಗುತ್ತೆ, ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಒಂದು ಕೀ ಪಾಯಿಂಟ್ ಅನ್ನ ನಾನು ಹೇಳ್ತೀನಿ ಇಲ್ಲಿ. ಈ ಕಡೆ CH ಡಬಲ್ ಬಾಂಡ್, ಈ ಕಡೆ CH ಇತ್ತು ಅನ್ಕೊಳ್ಳಿ, ಆಕ್ಸಿಡೇಷನ್ ಇನ್ ಪ್ರೆಸೆನ್ಸ್ ಆಫ್ ಎನಿ ಆಕ್ಸಿಡೈಸಿಂಗ್ ಏಜೆಂಟ್ ಆಕ್ಸಿಡೇಷನ್ ಆಗ್ತಿದೆ ಅಂತಂದ್ರೆ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ಇಲ್ಲಿ CH ನ ನಡುವಲ್ಲಿ 2 ಆಕ್ಸಿಜನ್ ಆಟಮ್ ಅನ್ನ, ಈ CH ನ ನಡುವಲ್ಲಿ 2 ಆಕ್ಸಿಜನ್ ಆಟಮ್ ಅನ್ನ ಇನ್ಸರ್ಟ್ ಮಾಡಿ, ಆಗ ಫೈನಲಿ ನಮಗೆ ಏನ್ ಸಿಗುತ್ತೆ, 2 ಮಾಲಿಕ್ಯೂಲ್ಸ್ ಆಫ್ ಆಸಿಡ್ ಸಿಗುವಂಥದ್ದು. ಈ CH3
ಈ ಸಿ ಮತ್ತೆ ಹೆಚ್ ನ ನಡುವಲ್ಲಿ 2 ಆಕ್ಸಿಜನ್ ಅನ್ನ ಹಾಕಿ COOH. ಅದೇ ರೀತಿ CH3 CH ನ ನಡುವಲ್ಲಿ 2 ಆಕ್ಸಿಜನ್ COOH. ಸೊ 2 molecules of ಅಸಿಟಿಕ್ ಆಸಿಡ್ ಸಿಗ್ತಾ ಇರುವಂತದ್ದು ವಿತ್ ದ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ದಟ್ ಇಸ್ ಸಾಲ್ಟ್ ಆಫ್ ಕಾರ್ಬಾಕ್ಸಿಲೇಟ್. ಇದು ಏನು ಅನ್ಸ್ಟೇಬಲ್ ಇರೋದ್ರಿಂದ ಏನಾಗುತ್ತೆ, ಇಟ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಆಸಿಡ್. ಇಲ್ಲಿ ಕಂಡೀಷನ್ಸ್ ಇದೆ, ಬೇಸ್ಡ್ ಆನ್ ದ ರಿಯಾಕ್ಟೆಂಟ್ ಪ್ರಾಡಕ್ಟ್ ನಮಗೆ ಡಿಫ್ರೆಂಟ್ ಆಗಿ ಸಿಗುವಂಥದ್ದು. ನೋಡಿ, ಡೈ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಇತ್ತು ಅನ್ಕೊಳ್ಳಿ, ಡೈ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್. ಓಕೆ, ಈ ಏನು ಆಲ್ಕೀನ್ ಇದೆ, ಅದರಲ್ಲಿ ಇರುವಂತಹ ಒಂದು ಕಾರ್ಬನ್ ಏನಾಗಿದೆ, ಡೈ ಸಬ್ಸ್ಟಿಟ್ಯೂಟೆಡ್ ಆಗಿದೆ. ಇದಕ್ಕೆ ನಾವು KMnO4 ಹಾಕಿದಾಗ ಇಟ್ ಅಂಡರ್ಗೋಸ್ ಕ್ಲೀವೇಜ್. ಯಾವ ರೀತಿ ಕ್ಲೀವೇಜ್ ಆಗುತ್ತೆ ಅಂತಂದ್ರೆ, ಆಸ್ ಇಟ್ ಈಸ್ ಡೈ ಸಬ್ಸ್ಟಿಟ್ಯೂಟೆಡ್, ಈ ಕಾರ್ಬನ್ ಡಬಲ್ ಬಾಂಡಿಗೆ ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಅಟ್ಯಾಚ್ ಆಗಿ ನಮಗೆ ಕೀಟೋನ್ ಫಾರ್ಮೇಶನ್ ಆಗುವಂಥದ್ದು. ಓಕೆನಾ, ವಿತ್ ದ ಎಲಿಮಿನೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಇಲ್ಲಿ ಈ ಕಾರ್ಬನ್ನಿಗೆ 2 ಆಕ್ಸಿಜನ್ ಕಂಬೈನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಎಲಿಮಿನೇಟ್ ಆಗುತ್ತೆ. ಅದೇ ಅನ್ಸಬ್ಸ್ಟಿಟ್ಯೂಟೆಡ್, ನಾನು ಆಗ್ಲೇ ಹೇಳಿದಾಗ ಇದು ಅನ್ಸಬ್ಸ್ಟಿಟ್ಯೂಟೆಡ್ ಅಲ್ವಾ, ಅನ್ಸಬ್ಸ್ಟಿಟ್ಯೂಟೆಡ್ ಏನಾಗಿ ಹೊರಗೆ ಬಂತು, ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗೆ ಬಂತು. ಸಿ ಒನ್ ಮೋರ್ ಎಕ್ಸಾಂಪಲ್ ಯು ಕ್ಯಾನ್ ಟೇಕ್. ಕಾರ್ಬನ್ ಡಬಲ್ ಬಾಂಡ್ ಇದೆ, ಬೋತ್ ಆರ್ ಅನ್ಸಬ್ಸ್ಟಿಟ್ಯೂಟೆಡ್, ಸೊ ರಿಸಲ್ಟಿಂಗ್ ಇನ್ ದ ಫಾರ್ಮೇಶನ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅದೇ ನಾನು ಇಲ್ಲಿ ಹೇಳ್ತಾ ಇರೋದು, ಅನ್ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಇತ್ತು ಅನ್ಕೊಳ್ಳಿ, ಅದು ಅಂಡರ್ಗೋಸ್ ಆಕ್ಸಿಡೇಷನ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್ ಲೈಕ್ ದಿಸ್. ಅದೇ ಮೋನೋ ಸಬ್ಸ್ಟಿಟ್ಯೂಟೆಡ್ ಆಲ್ಕೀನ್ ಇತ್ತು ಅನ್ಕೊಳ್ಳಿ, ಅದು ಕ್ಲೀವೇಜ್ ಆಗ್ಬಿಟ್ಟು ಏನ್ ಕೊಡುತ್ತೆ ನೋಡಿ, ಮೋನೋ ಸಬ್ಸ್ಟಿಟ್ಯೂಟೆಡ್, ಎರಡೂ ಕೂಡ ಮೋನೋ ಸಬ್ಸ್ಟಿಟ್ಯೂಟೆಡ್ ಆಗಿದೆ, ಹಾಗಾಗಿ ಎರಡೂ ಕೂಡ ಕ್ಲೀವ್ ಆಗಿ ನಮಗೆ ಏನ್ ಸಿಗುತ್ತೆ, ಆಸಿಡ್ ಸಿಗುತ್ತೆ. ಓಕೆನಾ, ದಿಸ್ ಈಸ್ ಅಬೌಟ್ ದ ಆಕ್ಸಿಡೇಷನ್ reaction by the help of potassium permanganate. Then ozonolysis. ಏನು ಓಝೋನ್ ಅಂದ್ರೆ ಅಲೋಟ್ರೋಫಿಕ್ ಫಾರ್ಮ್ ಆಫ್ ಆಕ್ಸಿಜನ್. ಲೈಸಿಸ್ ಅಂದ್ರೆ ಬ್ರೇಕಿಂಗ್ ಆಫ್ ವಾಟ್, ಬ್ರೇಕಿಂಗ್ ಆಫ್ ಆಲ್ಕೀನ್, ಕಾರ್ಬನ್ ಡಬಲ್ ಬಾಂಡ್ ಬೈ ದ ಹೆಲ್ಪ್ ಆಫ್ ದಿಸ್ ಓಝೋನ್ ಮಾಲಿಕ್ಯೂಲ್. ಏನಾಗುತ್ತೆ, ಆಲ್ಕೀನ್ ಓಝೋನ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಕಾರ್ಬನ್ ಡಬಲ್ ಬಾಂಡ್ ಕ್ಲೀವ್ ಆಗುತ್ತೆ. ಇದಕ್ಕೊಂದು ಆಕ್ಸಿಜನ್ ಕೊಡುತ್ತೆ, ಇದಕ್ಕೊಂದು ಆಕ್ಸಿಜನ್ ಕೊಡುತ್ತೆ, ಟು ಫಾರ್ಮ್ ಕರೆಸ್ಪಾಂಡಿಂಗ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್. ಓಕೆನಾ, ಇಫ್ ಯು ವಾಂಟ್ ದ ರಿಯಾಕ್ಷನ್ ಮೆಕ್ಯಾನಿಸಮ್, ಹ್ಯಾವ್ ಎ ಲುಕ್ ಓವರ್ ದಿಸ್. ಓಕೆನಾ, ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಈ ರಿಯಾಕ್ಷನ್ ಮೆಕ್ಯಾನಿಸಮ್ ನ ನೀವು ನೋಡ್ಕೊಳ್ಬಹುದು. ಓಕೆನಾ, ನೆಕ್ಸ್ಟ್ ಆಕ್ಸಿಡೇಷನ್ ಬೈ ಯೂಸಿಂಗ್ ಆಸ್ಮಿಯಂ ಟೆಟ್ರಾಕ್ಸೈಡ್ ಅಂತ ಹೇಳಿ. ಆಸ್ಮಿಯಂ ಟೆಟ್ರಾಕ್ಸೈಡ್ ಆಲ್ಸೋ ಹೆಲ್ಪ್ಸ್ ಇನ್ ಗಿವಿಂಗ್ ಸಿನ್ ಪ್ರಾಡಕ್ಟ್, ಸಿನ್ ಅಡಿಷನ್ ಆಗುತ್ತೆ. ಅಂದ್ರೆ 2 OH ಗ್ರೂಪ್ ಸೇಮ್ ಸೈಡ್ ಆಫ್ ಕಾರ್ಬನ್ ಬಾಂಡಿಗೆ ಅಟ್ಯಾಚ್ ಆಗಿರುವಂತದ್ದು. ಇನ್ ಪ್ರೆಸೆನ್ಸ್ ಆಫ್ ಪಿರಿಡಿನ್ ಅಂಡ್ ಸೋಡಿಯಂ ಬೈಸಲ್ಫೈಟ್ ವಿ ಗೆಟ್ ಗ್ಲೈಕಾಲ್, a cis ಪ್ರಾಡಕ್ಟ್. ಇಲ್ಲಿ ಸೋಡಿಯಂ ಬೈಸಲ್ಫೇಟ್ ಏನಿದೆ, ದಟ್ ಈಸ್ ಹೆಲ್ಪ್ಫುಲ್ ಫಾರ್ ಏನು ರೆಡ್ಯೂಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಅದೇ ರೀತಿ ಇಲ್ಲಿ ಪಿರಿಡಿನ್ ಇದೆಯಲ್ವಾ, ಪಿರಿಡಿನ್ ಇಸ್ ಅ ವೆರಿ ಗುಡ್ ಸಾಲ್ವೆಂಟ್. ಇಟ್ ಆಕ್ಸಲರೇಟ್ಸ್ ದ ರಿಯಾಕ್ಷನ್ ಆಫ್ ದಿಸ್ ಕನ್ವರ್ಷನ್ ಆಫ್ ಆಲ್ಕೀನ್ ಇಂಟು ಗ್ಲೈಕಾಲ್. ಇಲ್ಲಿ ಏನು ಆಸ್ಮೇಟ್ ಎಸ್ಟರ್ ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗುತ್ತಲ್ವಾ, ದಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಪಿರಿಡಿನ್. ನಿಮಗೆ ಮೆಕ್ಯಾನಿಸಮ್ ನ ತೋರಿಸಿದಾಗ ಇಲ್ಲಿ ಗೊತ್ತಾಗುತ್ತೆ. ನೋಡಿ, ರಿಮೆಂಬರ್ ಸಿಸ್ ಆಲ್ಕೀನ್ ಗಿವ್ಸ್ ಮೀಸೋ ಕಾಂಪೌಂಡ್, ವೆರಸ್ ಟ್ರಾನ್ಸ್ ಆಲ್ಕೀನ್ ಇತ್ತು ಅನ್ಕೊಳ್ಳಿ, ಅದು D&L ಮಿಕ್ಸ್ಚರ್ ಆಫ್ ಕಾಂಪೌಂಡ್ಸ್ ಅನ್ನ ಕೊಡುವಂಥದ್ದು. ಸಿ, ಪಿರಿಡಿನ್ ನ ಪ್ರೆಸೆನ್ಸ್ ಇಂದಾಗಿ ನಮಗೆ ಏನಾಗುತ್ತೆ, ಇಟ್ ಹೆಲ್ಪ್ಸ್ ಟು ದ ಫಾರ್ಮೇಶನ್ ಆಫ್ ದಿಸ್ ಆಸ್ಮೇಟ್ ಎಸ್ಟರ್. ಆಸ್ಮಿಯಂ ಟೆಟ್ರಾಕ್ಸೈಡ್ ಬಂದು ನ್ಯೂಕ್ಲಿಯೋಫಿಲಿಕ್ ಕಾರ್ಬನ್ ಡಬಲ್ ಬಾಂಡಿಗೆ ಬೈಂಡ್ ಆಗಿ ಆಸ್ಮೇಟ್ ಎಸ್ಟರ್ ಫಾರ್ಮೇಶನ್ ಆಗುತ್ತೆ. ಸೊ ದಿಸ್ sodium bisulfate helps in the formation of final product, that is glycol, by acting as a reducing agent. ಮತ್ತೆ ಇದು highly stereo specific ಆಗಿರುತ್ತೆ, ಸಿನ್ ಅಡಿಷನ್ ಪ್ರಾಡಕ್ಟ್ ಸಿಗುವಂಥದ್ದು ನಮಗೆ. ದೆನ್ ಸಿಸ್ ಆಲ್ಕೀನ್ ಇತ್ತು ಅನ್ಕೊಳ್ಳಿ, ಇಟ್ ಗಿವ್ಸ್ ಮೀಸೋ ಕಾಂಪೌಂಡ್, ವೆರಾಸ್ ಟ್ರಾನ್ಸ್ ಆಲ್ಕೀನ್ ಇತ್ತು ಅನ್ಕೊಳ್ಳಿ, ವಿ ಗೆಟ್ ಮಿಕ್ಸ್ಚರ್ ಆಫ್ D&L ಫಾರ್ಮ್. ಓಕೆನಾ, ನೆಕ್ಸ್ಟ್
ಬೋರಾನ್ ಹೈಡ್ರೈಡ್ ರಿಯಾಕ್ಷನ್. ಇದರಲ್ಲಿ 2 ಸ್ಟೆಪ್ಸ್ ಇದೆ. ಒನ್ ಈಸ್ ಹೈಡ್ರೋಬೋರೇಷನ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ ಈಸ್ ಆಕ್ಸಿಡೇಷನ್ ಸ್ಟೆಪ್ ಅಂತ ಹೇಳಿ. ಇಲ್ಲಿ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಆಫ್ ಆಲ್ಕೀನ್ ಏನಿದೆ, ದಟ್ ಫಾಲೋಸ್ ಆಂಟಿ ಮಾರ್ಕಾನಿಕ್ ಆಫ್ಸ್ ಅಂಡ್ ಸಿನ್ ಅಡಿಷನ್ ಟೇಕ್ಸ್ ಪ್ಲೇಸ್. ಓಕೆನಾ, ಇಲ್ಲಿ ಏನಾಗ್ತಾ ಇದೆ, ಫಸ್ಟ್ ಹೈಡ್ರೋಬೋರೇಷನ್ ಆಗ್ತಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕಾಂಪೌಂಡ್ ಅಲ್ಲಿ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಹೋಯ್ತು, ಏನು ಬೋರೋನೇಟೆಡ್ ಕಾಂಪ್ಲೆಕ್ಸ್ ಹೋಗಿ ಅಟ್ಯಾಚ್ ಆಯ್ತು. ದೆನ್ ಫರ್ದರ್ ಅಂಡರ್ಗೋಸ್ ಆಕ್ಸಿಡೇಷನ್. ದಿಸ್ ಇಸ್ ಸೆಕೆಂಡ್ ಸ್ಟೆಪ್, ಆಕ್ಸಿಡೇಷನ್ ವಿತ್ ದ ಹೆಲ್ಪ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಟು ಗಿವ್ ದ ಫೈನಲ್ ಪ್ರಾಡಕ್ಟ್. ಓಕೆ, ಈ ಹೈಡ್ರೋಬೋರೇಷನ್ ಆಕ್ಸಿಡೇಷನ್ ರಿಯಾಕ್ಷನ್ ಅನ್ನ ನಾವು ನೋಡೋದಾದ್ರೆ, ಸ್ಟೆಪ್ 1 ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಸ್ಟೆಪ್ 1 ಅಲ್ಲಿ ಓಕೆ, ಆಲ್ಕೀನ್ ಏನಿದೆ, ಆಲ್ಕೀನು ಬೋರೇನ್ ಕಾಂಪ್ಲೆಕ್ಸ್ ನ ಜೊತೆಗೆ ರಿಯಾಕ್ಟ್ ಮಾಡುತ್ತೆ. ಅದನ್ನೇ ನಾವು ಹೈಡ್ರೋಬೋರೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಆ ರಿಯಾಕ್ಷನ್ ಯಾವ ರೀತಿ ಆಗುತ್ತೆ, ಥ್ರೂ ಸಿನ್ ಅಡಿಷನ್. ಅಂದ್ರೆ ಬೋರಾನು ಮತ್ತೆ ಅದಕ್ಕೆ ಅಟ್ಯಾಚ್ ಆಗಿರುವಂತಹ ಹೈಡ್ರೋಜನ್ ಏನಿದೆ, ಆಡ್ಸ್ ಟು ಸೇಮ್ ಫೇಸ್ ಆಫ್ ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್. ಸೇಮ್ ಫೇಸ್, ಇಲ್ಲಿ ಹೈಡ್ರೋಜನ್ ಅಟ್ಯಾಚ್ ಆಗಿದೆ, ಇಲ್ಲಿ ಬೋರಾನ್ ಅಟ್ಯಾಚ್ ಆಗಿದೆ. ಓಕೆನಾ, ಬೋರಾನ್ ಆಟಮ್ ಏನಿದೆ ಯಾವಾಗ್ಲೂ ಲೆಸ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತೆ. ಅಸ್ಯೂಮ್ ದಟ್ ದಿಸ್ ಇಸ್ ಲೆಸ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ ಆಫ್ ದ ಡಬಲ್ ಬಾಂಡ್. ಮತ್ತೆ ಹೈಡ್ರೋಜನ್ ಏನಿದೆ ಅದು ಮೋರ್ ಸಬ್ಸ್ಟಿಟ್ಯೂಟೆಡ್ ಕಾರ್ಬನ್ಗೆ ಅಟ್ಯಾಚ್ ಆಗುವಂಥದ್ದು. ಅದನ್ನೇ ನಾವು ಆಂಟಿ ಮಾರ್ಕಾನಿಕ್ ಆಫ್ ಅಡಿಷನ್ ಅಂತ ಕರಿತೀವಿ. ದ ಇಂಟರ್ಮೀಡಿಯೇಟ್ ಫಾರ್ಮ್ಡ್ ಈಸ್ ಕಾಲ್ಡ್ ಆಸ್ ಆಲ್ಕೈಲ್ ಬೋರೇನ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ಆಗುವಂಥದ್ದು ಬೈ ದ ಹೆಲ್ಪ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಇಲ್ಲಿ ಏನು ಬೋರಾನ್, ಕಾರ್ಬನ್ ಮತ್ತೆ ಬೋರಾನ್ ಬಾಂಡ್ ಇದೆ, ಬೋರಾನ್ ಏನಿದೆ ಅದನ್ನ OH ಗ್ರೂಪ್ ರೀಪ್ಲೇಸ್ ಮಾಡುತ್ತೆ. ಸೊ ಆಕ್ಸಿಡೇಷನ್ ಅಲ್ಲಿ ಏನಾಯ್ತು, ಆಕ್ಸಿಡೈಸ್ಡ್ ವಿತ್ ದ ಹೆಲ್ಪ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್, ಬೋರಾನ್ ಆಟಮ್ ಇಸ್ ರೀಪ್ಲೇಸ್ಡ್ ವಿತ್ OH ಗ್ರೂಪ್, ಸೊ ರಿಸಲ್ಟಿಂಗ್ ಇನ್ ದ ಫಾರ್ಮೇಶನ್ ಆಫ್ ಆಲ್ಕೋಹಾಲ್. ಏನು ಬೋರಾನ್ ಎಲ್ಲಿಗೆ ಅಟ್ಯಾಚ್ ಆಗಿತ್ತಲ್ವಾ, ಯಾವ ಪೊಸಿಷನ್ ಅಲ್ಲಿ ಅಟ್ಯಾಚ್ ಆಗಿತ್ತಲ್ವಾ, ಅದೇ ಪೊಸಿಷನ್ ಅಲ್ಲಿ ಏನಾಯ್ತು, ಬೋರಾನ್ ನ ರೀಪ್ಲೇಸ್ ಮಾಡಿ OH ಗ್ರೂಪ್ ಅಟ್ಯಾಚ್ ಆಯ್ತು. ಸೊ ಇಟ್ ಇಸ್ ಫೈನಲಿ ಅ ಸಿನ್ ಪ್ರಾಡಕ್ಟ್. ಓಕೆನಾ, ದೆನ್ ಅಯೋಡಿನ್ ಅಂಡ್ ಸಿಲ್ವರ್ ಅಸಿಟೇಟ್ ಅನ್ನ ಇನ್ವಾಲ್ವ್ ಮಾಡಿಕೊಂಡು ಯೂಸ್ ಮಾಡುವಂತಹ ರಿಯಾಕ್ಷನ್ ಅನ್ನ ನಾವು ವುಡ್ವರ್ಡ್ ರಿಯಾಕ್ಷನ್ ಅಂತ ಕರಿತೀವಿ. ನೋಡಿ, ಸಿಸ್ ಆಲ್ಕೀನ್ ಇನ್ ಪ್ರೆಸೆನ್ಸ್ ಆಫ್ ಅಯೋಡಿನ್ ಇನ್ ಸಿಲ್ವರ್ ಅಸಿಟೇಟ್. ಸಿಲ್ವರ್ ಅಸಿಟೇಟ್ ಯಾವ್ದ್ರಲ್ಲಿ ಡಿಸಾಲ್ವ್ ಮಾಡಿರ್ತೀವಿ, ವಾಟರ್ ಅಲ್ಲಿ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ವಾಟರ್ ಅಲ್ಲಿ ಡಿಸಾಲ್ವ್ ಮಾಡಿರುವಂತಹ reagent, that is silver acetate in water along with iodine gives syndiol ಅಂತ ಹೇಳಿ. ಓಕೆ, ಅದೇ ನೀವು this is the mechanism, reaction mechanism to get syndiol. ಫಸ್ಟ್ ಅಯೋಡಿನ್ ಕಾಂಪ್ಲೆಕ್ಸ್ ಆಗುವಂಥದ್ದು, ದೆನ್ ಕಮ್ಸ್ ಸಿಲ್ವರ್ ಅಸಿಟೇಟ್ ಅಲ್ಲಿ ಇರುವಂತಹ ಅಸಿಟೇಟ್ ಅಯಾನ್ ಏನ್ ಮಾಡುತ್ತೆ, ರಿಸಲ್ಟ್ಸ್ ಇನ್ ದ ಫಾರ್ಮೇಶನ್ ಆಫ್ ಸಿಂಡಯಾಲ್. ಅದೇ ನೀವು ಪ್ರಿವೋಸ್ಟ್ ರಿಯಾಕ್ಷನ್ ಅನ್ನ ತಗೊಳ್ಳಿ. ಪ್ರಿವೋಸ್ಟ್ ರಿಯಾಕ್ಷನ್ ಸೇಮ್ ಅಯೋಡಿನ್ ಸಿಲ್ವರ್ ಅಸಿಟೇಟ್, ಬಟ್ ಸಿಲ್ವರ್ ಅಸಿಟೇಟ್ ಈಸ್ ಡಿಸಾಲ್ವ್ಡ್ ಇನ್ ದ CCl4 ಬಟ್ ನಾಟ್ ಇನ್ ವಾಟರ್. ಅನ್ಹೈಡ್ರಸ್ ಕಂಡೀಷನ್ ಅಲ್ಲಿ ಆ ರಿಯಾಕ್ಷನ್, ಸೇಮ್ ರಿಯಾಕ್ಷನ್ ವಿತ್ ರಿಯೇಜೆಂಟ್ ಅನ್ನ ನಾವು ಕ್ಯಾರಿ ಔಟ್ ಮಾಡಿದ್ರೆ ಅಲ್ಲಿ ಸಿಗುವಂತಹ ಪ್ರಾಡಕ್ಟ್ ಏನಾಗಿರುತ್ತೆ, ಟ್ರಾನ್ಸ್ ಡಯೋಲ್ ಆಗಿರುತ್ತೆ, ನಾಟ್ ಸಿಸ್. ಅದೇ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಆದ್ರೆ ನಮಗೆ ಸಿಗುವಂತಹ ಪ್ರಾಡಕ್ಟ್ ಏನಾಗಿರುತ್ತೆ, ಸಿಸ್ ಡಯೋಲ್ ಆಗಿರುತ್ತೆ. ಸಿಸ್ ಆಲ್ಕಿನ್ undergoes reaction in the absence of water with the help of iodine silver acetate in CCl4 gives trans diol. Okay na, then oxidation of alcohols. Third main oxidation is oxidation of ಆಲ್ಕೋಹಾಲ್. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಪ್ರೈಮರಿ ಆಲ್ಕೋಹಾಲ್ ಇತ್ತು ಅನ್ಕೊಳ್ಳಿ, ಪ್ರೈಮರಿ ಆಲ್ಕೋಹಾಲ್ ಅಂಡರ್ಗೋಸ್ ಆಕ್ಸಿಡೇಷನ್ ಟು ಗಿವ್ ಆಲ್ಡಿಹೈಡ್ಸ್. ವೆರಾಸ್ ಸೆಕೆಂಡರಿ ಆಲ್ಕೋಹಾಲ್ ಇತ್ತು ಅನ್ಕೊಳ್ಳಿ, ಇಟ್ ಅಂಡರ್ಗೋಸ್ ಆಕ್ಸಿಡೇಷನ್ ಟು ಗಿವ್ ಕೀಟೋನ್ಸ್. ಓಕೆನಾ, ಓಕೆ. ಇಲ್ಲಿ ಏನು ಟ್ರಾನ್ಸಿಷನ್ ಕಾಂಪ್ಲೆಕ್ಸ್ ನ ತಗೊಂಡಿರ್ತೀವಿ, ಅದರಲ್ಲಿ ಇರುವಂತಹ ಕ್ರೋಮಿಯಂ ಏನಿದೆಯಲ್ವಾ, ಕ್ರೋಮಿಯಂ ವಿಚ್ ಇಸ್ ಪ್ರೆಸೆಂಟ್ ಇನ್ +6 ಆಕ್ಸಿಡೇಷನ್ ಸ್ಟೇಟ್, ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಮೇನ್ ಆಕ್ಸಿಡೈಸಿಂಗ್ ಏಜೆಂಟ್. ಅದು ನಮಗೆ ಇಲ್ಲಿ
ಆಲ್ಕೋಹಾಲ್ನ ಕೀಟೋನ್ ಆಗಿ ಆಕ್ಸಿಡೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಕ್ರೋಮಿಯಂ. ಇಲ್ಲಿ ನೋಡಿ, ಒಂದು ಸೆಕೆಂಡರಿ ಆಲ್ಕೋಹಾಲ್ನ ತಗೊಂಡಿದ್ದೀನಿ. ಸೊ ಡೈರೆಕ್ಟ್ಲಿ ಗೆಟಿಂಗ್ ಕನ್ವರ್ಟೆಡ್ ಇನ್ ಟು ವಾಟ್? ಕೀಟೋನ್ ಇನ್ ಅಸಿಡಿಕ್ ಮೀಡಿಯಂ ಪೊಟ್ಯಾಷಿಯಂ ಡೈಕ್ರೋಮೇಟ್. ಏನಾಗುತ್ತೆ ಅಂತಂದ್ರೆ ಇಟ್ ಏನೋ ಅಸಿಡಿಕ್ ಕಂಡೀಷನ್ ಅಲ್ಲಿ ಇದು ಪ್ರೋಟೋನೇಟೆಡ್ ಸೊಲ್ಯೂಷನ್ ಆಗಿರೋದ್ರಿಂದ ಇಟ್ ಹೆಲ್ಪ್ಸ್ ಇನ್ ದ ರಿಡಕ್ಷನ್ ಆಫ್ ದ ಕ್ರೋಮಿಯಂ ಅಂಡ್ ರಿಸಲ್ಟ್ಸ್ ಇನ್ ದ ಆಕ್ಸಿಡೇಷನ್ ಆಫ್ ದಿಸ್ ಆಲ್ಕೋಹಾಲ್ ಇನ್ ಟು ketone. One more reagent, that is chromic acid, that is H2CrO4 in solvent acetone. Acetone ಏನ್ ಮಾಡುತ್ತೆ? It helps in the dissolving of this alcohol completely. ಇದೇನ್ ಮಾಡುತ್ತೆ? ಸೆಕೆಂಡರಿ ಆಲ್ಕೋಹಾಲ್ನ ಡೈರೆಕ್ಟ್ ಆಗಿ ಕೀಟೋನ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೇ ಸೇಮ್ ಫಂಕ್ಷನ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನ್ ಮಾಡುತ್ತೋ ಅದೇ ಕೆಲಸನ ಕ್ರೋಮಿಕ್ ಆಸಿಡ್ ಕೂಡ ಮಾಡುವಂಥದ್ದು. ಇನ್ನೊಂದು ರಿಯೇಜೆಂಟ್ ಇದೆ, ದಟ್ ಇಸ್ ಜೋನ್ಸ್ ಆಕ್ಸಿಡೇಷನ್ ರಿಯೇಜೆಂಟ್ ಅಂತ ಹೇಳ್ಬಿಟ್ಟು. ಅದು ಮಿಕ್ಸ್ಚರ್. ಯಾವ್ದ್ರ ಮಿಕ್ಸ್ಚರು? ಒಂದು ಕ್ರೋಮಿಯಂ ಟ್ರೈಆಕ್ಸೈಡ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಪ್ಲಸ್ ಅಸಿಟೋನ್ ಆಸ್ ಅ ಸಾಲ್ವೆಂಟ್. ಈ ಮೂರರ ಮಿಶ್ರಣವನ್ನು ನಾವು ಜೋನ್ಸ್ ಆಕ್ಸಿಡೇಷನ್ ರಿಯೇಜೆಂಟ್ ಅಂತ ಕರಿತೀವಿ. ಇದು ಸ್ಪೆಸಿಫಿಕಲಿ ಸೆಕೆಂಡರಿ ಆಲ್ಕೋಹಾಲ್ನ ಮಾತ್ರ ಏನ್ ಮಾಡುತ್ತೆ ಅಂತಂದ್ರೆ ಆಕ್ಸಿಡೈಸ್ ಮಾಡುತ್ತೆ ಇಂಟು ಕೀಟೋನ್. ಇಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಏನು ಟ್ರಿಪಲ್ ಬಾಂಡ್ ಇದೆ, ಅದು ಟಚ್ ಮಾಡಲ್ಲ. ಟ್ರಿಪಲ್ ಬಾಂಡ್ ಆಗಲಿ ಡಬಲ್ ಬಾಂಡ್ ಆಗಲಿ ಏನ್ ಮಾಡಲ್ಲ, ಟಚ್ ಮಾಡಲ್ಲ. ಸ್ಪೆಸಿಫಿಕಲಿ ಏನ್ ಮಾಡುತ್ತೆ? ಇಟ್ ಫೋಕಸ್ ಆನ್ ಸೆಕೆಂಡರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ನ ಕೀಟೋನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಯಾವುದು? ಜೋನ್ಸ್ ಆಕ್ಸಿಡೈಸಿಂಗ್ ಏಜೆಂಟ್, ಮಿಕ್ಸ್ಚರ್ ಆಫ್ ಕ್ರೋಮಿಯಂ ಟ್ರೈಆಕ್ಸೈಡ್ ಸಲ್ಫ್ಯೂರಿಕ್ ಆಸಿಡ್ ಅಂಡ್ ಅಸಿಟೋನ್. ಓಕೆ, ನೆಕ್ಸ್ಟ್ ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್. ಇದು ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್. ನೆಕ್ಸ್ಟ್ ಪಿರಿಡೀನಿಯಂ ಡೈಕ್ರೋಮೇಟ್. ಪಿರಿಡೀನಿಯಂ ಡೈಕ್ರೋಮೇಟ್ ಎರಡನ್ನೂ ಕೂಡ ನಾವು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ. ಹೆಲ್ಪ್ಫುಲ್ ಫಾರ್ ಆಕ್ಸಿಡೈಸಿಂಗ್ ಪ್ರೈಮರಿ ಅಂಡ್ ಸೆಕೆಂಡರಿ ಆಲ್ಕೋಹಾಲ್ ಇಂಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್. ನಾನು ಆಗ್ಲೇ ಹೇಳಿದ ಹಾಗೆ ಪ್ರೈಮರಿ ಆಲ್ಕೋಹಾಲ್ ಗೆಟ್ಸ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್, ಸೆಕೆಂಡರಿ ಆಲ್ಕೋಹಾಲ್ ಇಂಟು ಕೀಟೋನ್. ನೋಡಿ, ಪಿರಿಡೀನಿಯಂ ಕ್ಲೋರೋಕ್ರೋಮೇಟ್ ಇನ್ ಪ್ರೆಸೆನ್ಸ್ ಆಫ್ dimethyl chloride, sorry, dichloromethane. It undergoes, it helps in the oxidation of primary alcohol. ಇಲ್ಲಿದೆ ಪ್ರೈಮರಿ ಆಲ್ಕೋಹಾಲ್, ಇಲ್ಲಿದೆ ಪ್ರೈಮರಿ ಆಲ್ಕೋಹಾಲ್ನ ಏನಾಗಿ ಆಕ್ಸಿಡೈಸ್ ಮಾಡ್ತಾ ಇದೆ? ಆಲ್ಡಿಹೈಡ್ ಆಗಿ. ನೋಡಿ, ಇಲ್ಲಿ ಈ ಕಾಂಪೌಂಡ್ ಅಲ್ಲಿ ನೀವು ನೋಡಿ, ಯು ಕ್ಯಾನ್ ಅಬ್ಸರ್ವ್ ಸೆಕೆಂಡರಿ ಆಲ್ಕೋಹಾಲ್ ಆಸ್ ವೆಲ್ as ಪ್ರೈಮರಿ ಆಲ್ಕೋಹಾಲ್. ಪ್ರೈಮರಿ ಆಲ್ಕೋಹಾಲ್ ಏನಾಗಿ ಕನ್ವರ್ಟ್ ಆಯಿತು? ಆಲ್ಡಿಹೈಡ್ ಆಗಿ. ವೆರಾಸ್ ಸೆಕೆಂಡರಿ ಆಲ್ಕೋಹಾಲ್ ಗೆಟಿಂಗ್ ಕನ್ವರ್ಟೆಡ್ ಇಂಟು ಕೀಟೋನ್, ರೈಟ್? ನೆಕ್ಸ್ಟ್ ಥರ್ಡ್ ರಿಯಾಕ್ಷನ್, ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಇನ್ ಪ್ರೆಸೆನ್ಸ್ ಆಫ್ ಸೇಮ್ ರಿಯೇಜೆಂಟ್, ಇಲ್ಲಿದೆ ಪ್ರೈಮರಿ ಆಲ್ಕೋಹಾಲ್, ಇಲ್ಲಿ ಟರ್ಮಿನಲ್ ಪೊಸಿಷನ್ ಅಲ್ಲಿ ಇದೆ ಅಲ್ವಾ? ಪ್ರೈಮರಿ ಆಲ್ಕೋಹಾಲ್ ಏನಾಗಿ ಕನ್ವರ್ಟ್ ಆಗ್ತಾ ಇದೆ? ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಓಕೆನಾ? ಸೊ ಯಾವ ರಿಯೇಜೆಂಟು ಏನ್ ಕೆಲಸ ಮಾಡುತ್ತೆ ಅಂತ ನೆನ್ಪಿಟ್ಕೊಂಡ್ರೆ ಆಯ್ತು. ಅದರ ಮೆಕ್ಯಾನಿಸಮ್ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ದೆನ್ ಡೆಸ್ಮಾರ್ಟಿನ್ ರಿಯೇಜೆಂಟ್ ಅಂತ ಹೇಳಿ, ಇದೊಂದು ಹೈಪರ್ವೇಲೆಂಟ್ ಅಯೋಡಿನ್ ಕಾಂಪೌಂಡ್, ಅಯೋಡಿನ್ ಕಂಟೈನಿಂಗ್ ಕಾಂಪೌಂಡ್ ಆಗಿರುತ್ತೆ. ಇದ್ರ ಕೆಲಸನೂ ಏನು? ರ್ಯಾಪಿಡ್ ಆಗಿ ಏನ್ ಮಾಡುತ್ತೆ? ಆಲ್ಕೋಹಾಲ್ನ, ಸೆಕೆಂಡರಿ ಆಲ್ಕೋಹಾಲ್ನ ಕೀಟೋನ್ ಆಗಿ ಕನ್ವರ್ಟ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಇದನ್ನ ಡೆಸ್ಮಾರ್ಟಿನ್ ಪೀರಿಯೋಡೇನ್ ಅಂತ ಕರಿತೀವಿ. ದೇ ಮೇ ಆಸ್ಕ್ ಯು ದ ಸ್ಟ್ರಕ್ಚರ್ ಆಫ್ ದಿಸ್ ರಿಯೇಜೆಂಟ್, ಅಥವಾ ಒಂದು ರಿಯಾಕ್ಷನ್ ಅನ್ನ ಕೊಟ್ಬಿಟ್ಟು ಅಂದ್ರೆ ರಿಯೇಜೆಂಟ್ ನ ಕೊಡ್ತಾರೆ, ರಿಯಾಕ್ಟೆಂಟ್ ಅನ್ನ ಕೊಡ್ತಾರೆ, ಏನಾಗಿ ಪ್ರಾಡಕ್ಟ್ ನಮಗೆ ಸಿಕ್ತು ಅಂತ ಕೇಳಬಹುದು. ಆಲ್ಕೋಹಾಲ್ ಇಂಟು ಸೆಕೆಂಡರಿ ಆಲ್ಕೋಹಾಲ್ ಇಂಟು ಕೀಟೋನ್ ಆಗಿ ಕನ್ವರ್ಟ್ ಮಾಡುವಂತಹ ಕೆಲಸವನ್ನ ಈ ಡೆಸ್ಮಾರ್ಟಿನ್ ರಿಯೇಜೆಂಟ್ ಮಾಡುತ್ತೆ. ಓಕೆ, ದೆನ್ ಕಮಿಂಗ್ ಟು ಸ್ವಾನ್ ಆಕ್ಸಿಡೇಷನ್ ರಿಯಾಕ್ಷನ್. ಸ್ವಾನ್ ಆಕ್ಸಿಡೇಷನ್ ಅಲ್ಲಿ ಮಿಕ್ಸ್ಚರ್ ಆಫ್ ರಿಯೇಜೆಂಟ್ಸ್ ನಾವು ಯೂಸ್ ಮಾಡ್ತೀವಿ. ಒಂದು ಡೈಮೀಥೈಲ್ ಸಲ್ಫಾಕ್ಸೈಡ್, ಎರಡನೇದು ಟ್ರೈ ಈಥೈಲ್ ಅಮೈನ್, ಮೂರನೇದು ಆಕ್ಸಾ ಅಲೈಲ್ ಕ್ಲೋರೈಡ್ ಅಂತ ಹೇಳಿ COCl ಟ್ವೈಸ್. ಡೈಮೀಥೈಲ್ ಸಲ್ಫಾಕ್ಸೈಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಈ DMSO ನ ಆಕ್ಟಿವೇಟ್ ಮಾಡುವಂತಹ ಕೆಲಸ ಆಕ್ಸಲೈಲ್ ಕ್ಲೋರೈಡ್ ಮಾಡುತ್ತೆ. ಟ್ರೈ ಈಥೈಲ್ ಅಮೈನ್ ಬೇಸ್ ಆಗಿ ಆಕ್ಟ್ ಮಾಡುತ್ತೆ, ದಟ್ ಇನ್ವಾಲ್ವ್ಸ್ ಇನ್ ಡಿಪ್ರೋಟೋನೇಷನ್. ಇದ್ರ ಕೆಲಸ ಏನು? ಅಗೈನ್ ಪ್ರೈಮರಿ ಆಲ್ಕೋಹಾಲ್ನ ಆಲ್ಡಿಹೈಡ್ ಆಗಿ, ಸೆಕೆಂಡರಿ ಆಲ್ಕೋಹಾಲ್ನ ಕೀಟೋನ್ ಆಗಿ ಏನು ಮಾಡುತ್ತೆ? ಆಕ್ಸಿಡೇಷನ್ ಮಾಡುತ್ತೆ. ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ವರ್ಕ್ ಮಾಡುತ್ತೆ. ಯಾವುದು? ಮಿಕ್ಸ್ಚರ್ ಆಫ್ ದಿಸ್ ಕಾಂಪೌಂಡ್ಸ್, DMSO, ಟ್ರೈಥೈಲಮೈನ್ ಅಂಡ್ ಆಕ್ಸಲೈಲ್ ಕ್ಲೋರೈಡ್. ಒಂದು ಎಕ್ಸಾಂಪಲ್ ನ ನೋಡ್ತಾ ಹೋಗೋಣ. ದಟ್ ಈಸ್
ಇಲ್ಲಿ ಫಸ್ಟ್ ಯಾವುದೇ ಎಷ್ಟೇ ದೊಡ್ಡ ರಿಯಾಕ್ಟೆಂಟ್ ಇರಲಿ, ಫಸ್ಟ್ ಏನು ಮಾಡಬೇಕು, ಹುಡುಕ್ಬೇಕು. ಎಲ್ಲಿದೆ ಆಲ್ಕೋಹಾಲ್, ಇಲ್ಲಿದೆ. ಸೊ ಪ್ರೈಮರಿ ಆಲ್ಕೋಹಾಲ್ ಏನಾಗಿ ಕನ್ವರ್ಟ್ ಆಯಿತು, ಆಲ್ಡಿಹೈಡ್ ಆಗಿ. ನೆಕ್ಸ್ಟ್ ಟೆಂಪೋ ಅಂತ ಹೇಳಿ, ಟೆಂಪೋ ಇಸ್ ಟೆಟ್ರಾಮೀಥೈಲ್ ಪಿಪಿರಿಡಿನ್ ನೈಟ್ರಾಕ್ಸೈಡ್ ಅಂತ ಹೇಳಿ. ದಿಸ್ ದ ಸ್ಟ್ರಕ್ಚರ್, ಟೆಟ್ರಾಮೀಥೈಲ್ ಪಿಪಿರಿಡಿನ್ ನೈಟ್ರಾಕ್ಸೈಡ್. ಓಕೆನಾ, ಇದ್ರ ಕೆಲಸನೂ ಅಷ್ಟೇ. ಇದೇನ್ ಮಾಡುತ್ತೆ, ಸ್ಪೆಸಿಫಿಕಲಿ ಆಕ್ಸಿಡೈಸಸ್ ಓನ್ಲಿ ಪ್ರೈಮರಿ ಆಲ್ಕೋಹಾಲ್. ರಿಮೆಂಬರ್ ದಿಸ್ ಕೀ ಪಾಯಿಂಟ್ಸ್. ಓಕೆ, ಆಕ್ಸಿಡೈಸಸ್ ಓನ್ಲಿ ದ ಪ್ರೈಮರಿ ಆಲ್ಕೋಹಾಲ್ ಬಟ್ ನಾಟ್ ಸೆಕೆಂಡರಿ ಆಲ್ಕೋಹಾಲ್. ರಿಯಾಕ್ಟೆಂಟ್ ಅಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ಇದ್ರೂ ಕೂಡ ಏನಾಗಲ್ಲ, ಅದು ಏನ್ ಮಾಡಲ್ಲ, ಆಕ್ಸಿಡೈಸ್ ಮಾಡೋದಿಲ್ಲ ಇನ್ ಪ್ರೆಸೆನ್ಸ್ ಆಫ್ ಹೈಪೋಕ್ಲೋರೈಟ್ ಅಯಾನ್. ಒಂದು ಎಕ್ಸಾಂಪಲ್ ನೋಡೋಣ, ಅವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೋಡಿ, ಇಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ಇದೆ, ಪ್ರೈಮರಿ ಆಲ್ಕೋಹಾಲ್ ಇಲ್ಲಿದೆ. ಇನ್ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಪೋಕ್ಲೋರೈಡ್, ಟೆಂಪೋ ಏನ್ ಮಾಡುತ್ತೆ, ಆಕ್ಸಿಡೈಸ್ ಮಾಡುತ್ತೆ ಆಫ್ ವಾಟ್, ಆಫ್ ಓನ್ಲಿ ಪ್ರೈಮರಿ ಆಲ್ಕೋಹಾಲ್ ಇಂಟು ಆಲ್ಡಿಹೈಡ್. ವೆರಸ್ ಸೆಕೆಂಡರಿ ಆಲ್ಕೋಹಾಲ್ ಏನಾರ ಚೇಂಜ್ ಆಗಿದೆಯಾ, ಇಲ್ಲ, ಆಸ್ ಇಟ್ ಈಸ್ ಇದೆ. ಓಕೆ, ದಿಸ್ ರಿಯೇಜೆಂಟ್ ಆಕ್ಸಿಡೈಸಸ್ ಪ್ರೈಮರಿ ಆಲ್ಕೋಹಾಲ್ ಇನ್ ಪ್ರೆಸೆನ್ಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್. ಸೆಕೆಂಡರಿ ಆಲ್ಕೋಹಾಲ್ನ ಪ್ರೆಸೆನ್ಸ್ ಅಲ್ಲಿ ಏನ್ ಮಾಡುತ್ತೆ, ಪ್ರೈಮರಿ ಆಲ್ಕೋಹಾಲ್ನ ಮಾತ್ರ ಆಕ್ಸಿಡೈಸ್ ಮಾಡುತ್ತೆ. ನೆಕ್ಸ್ಟ್, ಇನ್ ದ ಪ್ರೆಸೆನ್ಸ್ ಆಫ್ ಎಕ್ಸೆಸ್ ಆಫ್ ಸೋಡಿಯಂ ಹೈಪೋಕ್ಲೋರೈಟ್, ಎಕ್ಸೆಸ್ ನಾವು ಸೋಡಿಯಂ ಹೈಪೋಕ್ಲೋರೈಟ್ ನ ತಗೊಂಡ್ವಿ ಅನ್ಕೊಳ್ಳಿ, ಈ ಪ್ರೈಮರಿ ಆಲ್ಕೋಹಾಲ್ನ ಡೈರೆಕ್ಟ್ ಆಗಿ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಡೈರೆಕ್ಟ್ ಆಗಿ ಆಸಿಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಕಂಡೀಷನ್ ಏನು, ಎಕ್ಸೆಸ್ ತಗೊಂಡಿರ್ಬೇಕು. ಎಕ್ಸೆಸ್ ಆಫ್ ಸೋಡಿಯಂ ಹೈಪೋಕ್ಲೋರೈಟ್ ತಗೊಂಡಿದ್ರಿ ಅನ್ಕೊಳ್ಳಿ, ದಟ್ ಗಿವ್ಸ್ ಆಲ್ಡಿಹೈಡ್ ಆಗೋ ಬದಲು ಏನಾಗುತ್ತೆ, ಡೈರೆಕ್ಟ್ ಆಗಿ ಆಸಿಡ್ ಆಗಿ ಕನ್ವರ್ಟ್ ಆಗುವಂಥದ್ದು. ಓಕೆ, let's continue in the next class. Thank you.